Good morning friends, welcome to my channel. We are going to discuss true story, horror story and start. ನಮ್ಮ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದ ಒಂದು ನೈಜ ಘಟನೆ ಆಧಾರಿತವಾಗಿ ಹೇಳುತ್ತಿದ್ದೇನೆ. ಒಂದು ದಿನ ರಾತ್ರಿ 10 ಗಂಟೆಯ ಸಮಯದಲ್ಲಿ ಒಂದು ಕೊನೆಯ ಬಸ್ ಹೊರಡುತ್ತಿತ್ತು. ಆ ದಿನ ಭಾರೀ ಮಳೆ, ಮಿಂಚು, ಗುಡುಗು ಬರುತ್ತಿತ್ತು. ಆ ಬಸ್ ಹೋಗುವ ದಾರಿ ಕೂಡ ಖಾಲಿಯಾಗಿ ಇತ್ತು. ಆ ಬಸ್ನಲ್ಲಿ 6 ಜನ ಪ್ಯಾಸೆಂಜರ್ಸ್ ಮಾತ್ರ ಕುಳಿತಿದ್ದರು. ಒಂದು ಸ್ಟಾಪ್ ಬಳಿ ಆ ಬಸ್ಸು ನಿಧಾನವಾಗಿ ನಿಂತಿತು. ಆ ಸ್ಟಾಪಲ್ಲಿ ಒಬ್ಬ ಮಹಿಳೆ ನಿಂತಿದ್ದಳು. ಆಕೆ ನೋಡಲು ವೈಟ್ ಡ್ರೆಸ್ಸನ್ನು ಹಾಕ್ಕೊಂಡು, ಕೂದಲು ಒದ್ದೆಯಾಗಿದ್ದು ಮತ್ತು ಆಕೆಯ ಮುಖ ಕೂಡ ಸರಿಯಾಗಿ ಕಾಣುತ್ತಿರಲಿಲ್ಲ. ಆಕೆಯ ಫೇಸ್ ಕೂದಲಿನಲ್ಲಿ ಕವರ್ ಆಗಿತ್ತು. ಆಕೆ ಬಸ್ ಹತ್ತಿದ ನಂತರ ಲಾಸ್ಟ್ ಸೀಟ್ನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾಳೆ. ಕಂಡಕ್ಟರ್ ನೆಕ್ಸ್ಟ್ ಸ್ಟಾಪಲ್ಲಿ ಹೋಗಿ ಟಿಕೆಟ್ ಕೇಳಲು ನೋಡಿದಾಗ ಅಲ್ಲಿ ಯಾರು ಕೂಡ ಕಂಡಕ್ಟರ್ಗೆ ಕಾಣುವುದಿಲ್ಲ. ಕಂಡಕ್ಟರ್ ಭಯ ಬೀಳ್ತಾರೆ. ಎಲ್ಲಿಗೋಯ್ತು, ನಾನು ಡೋರ್ ಓಪನ್ ಮಾಡಿಲ್ಲ, ಎಲ್ಲೂ ಸ್ಟಾಪ್ ಕೂಡ ಕೊಟ್ಟಿಲ್ಲ, ಹಾಗೆ ಎಲ್ಲಿಗೆ ಹೋದಳೆಂದು ಸುಮ್ಮನಾಗುತ್ತಾನೆ. ಸ್ವಲ್ಪ ಸಮಯದ ನಂತರ ಡ್ರೈವರ್ ಕೂಡ ಮಿರರಲ್ಲಿ ನೋಡ್ತಾರೆ ಯಾರನ್ನ ಕಾಣಿಸ್ತಾರೇನೋ ಅಂತ. ಆ ಮಿರ್ರರಲ್ಲಿ ಆಕೆ ಅಲ್ಲೇ ನಿಂತುಕೊಂಡಂಗೆ ಕಾಣಿಸುತ್ತೆ. ಡ್ರೈವರ್ಗೆ ಭಯ ಆಗಿಬಿಟ್ಟು ಸಡನ್ನಾಗಿ ಬ್ರೇಕ್ ಆಗಿಬಿಡ್ತಾನೆ. ಮತ್ತು ಹಿಂದೆ ತಿರುಗಿ ನೋಡಿದ್ರೆ ಯಾರು ಕಾಣಿಸಲ್ಲ. ಡ್ರೈವರ್ ಕೂಡ, ಕಂಡಕ್ಟರ್ ಕೂಡ ತಿರುಗಿ ನೋಡ್ತಾರೆ, ಯಾರೂ ಇರಲ್ಲ. ಬಟ್ ಮಿರ್ರಲ್ಲಿ ಮಾತ್ರ ಕಾಣಿಸ್ತಾನೇ ಇರ್ತಾಳೆ ಆಕೆ. ಮತ್ತೆ ಸುಮ್ಮನೆ ಆಗಿ ಮತ್ತೆ ಬಸ್ ಸ್ಟಾರ್ಟ್ ಮಾಡಲು ನೋಡಿದಾಗ ಬಸ್ ಸ್ಟಾರ್ಟ್ ಆಗುವುದೇ ಇಲ್ಲ. ಎಷ್ಟೊತ್ತು ಪ್ರಯತ್ನ ಮಾಡಿದ್ರು ವೇಸ್ಟ್. ಅವರು ಎಷ್ಟೇ ಸ್ಟಾರ್ಟ್ ಮಾಡಲು ನೋಡಿದಾಗ ಆಗದೇ ಇಲ್ಲ. ಹಿಂಗೆ ಇದ್ದರೆ ಸರಿ ಹೋಗಲ್ಲ ಅಂತ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ. ಮಾರ್ನಿಂಗ್ ಆದಮೇಲೆ ಪೊಲೀಸ್ ಅವರು ಕೂಡ ಮಾರ್ನಿಂಗ್ ಎಲ್ಲರೂ ಬಂದು ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಕಂಡಕ್ಟರ್ ಮತ್ತು ಡ್ರೈವರ್ ಹೇಳ್ತಾರೆ ನಾವು ಆ ಲೇಡಿಯನ್ನು ನೋಡಿದ್ವಿ ಅಂತ. ಬಟ್ ಅದರಲ್ಲಿರೋ ಪ್ಯಾಸೆಂಜರ್ಸ್ ಹೇಳ್ತಾರೆ ನಾವು ಯಾರನ್ನು ಕೂಡ ನೋಡಿಲ್ಲ, ಇವರಿಬ್ಬರೇ ಆಕೆಯನ್ನು ನೋಡಿರೋದು ಅಂತ ಹೇಳಿಬಿಡ್ತಾರೆ. ಬಟ್ ಇವರು ಪೊಲೀಸ್ ಅವರು ಹೋಗಿ CC ಕ್ಯಾಮ್ರಾ ಚೆಕ್ ಮಾಡಿದಾಗ ಅಲ್ಲಿ ಕೂಡ ಅವರಿಗೆ ಆ ಕ್ಯಾಮ್ರಾದಲ್ಲಿ ಯಾರೂ ಕೂಡ ಕಂಡು ಬರುವುದಿಲ್ಲ. ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ ಆ ರಾತ್ರಿ ಆ ಸ್ಟಾಪ್ನಲ್ಲಿ ಯಾರು ಕೂಡ ಹತ್ತಲಿಲ್ಲವೆಂದು. ಆ ಕೇಸ್ ಅಲ್ಲಿಗೆ ಕ್ಲೋಸ್ ಮಾಡುತ್ತಾರೆ. ನೀವು ಕೂಡ ರಾತ್ರಿ ಕೊನೆಯ ಬಸ್ ಹಿಡಿದ್ರೆ ನಿಮ್ಮ ಪಕ್ಕದ ಸೀಟಲ್ಲಿ ಯಾರಾದರೂ ಇದೆಯೇ ಎಂದು ಚೆಕ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮೈ ಚಾನಲ್.